ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್‌ಗೆ ಸ್ವಾಗತ. ಈ ಹೆಸರುಕಾಳು ಮೊಳಕೆದಿಂದ ನೀವು ಪಲ್ಯ, ಸಾಂಬಾರು, ಉಸಳಿಯನ್ನ ಮಾಡ್ಕೊಂಡಿರ್ತೀರಿ. ನಾನೊಂದು ಹೊಸ ಥರದ ಬ್ರೇಕ್‌ಫಾಸ್ಟ್ ರೆಸಿಪಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಕಡಿಮೆ ಎಣ್ಣೆನೂ ಬಳಸಿ ಮಾಡ್ತಾ ಇದ್ದೀನಿ, ಹೆಲ್ದಿಯಾಗಿನೂ ಮಾಡ್ತಾ ಇದ್ದೀನಿ. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಮತ್ತು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿಯಾಗಿರ್ತದೆ. ಇಲ್ಲಿ ನೋಡಿ, ನಾನು ಸ್ಟೀಮ್ ಮಾಡೋಕ್ಕೆ ಕಡಾಯಲ್ಲಿ ನೀರು ಹಾಕಿಬಿಟ್ಟು ಚಾಣಿಯನ್ನು ತೊಗೊಂಡಿದ್ದೀನಿ. ನೀವು ಡೋಕ್ಲಾ ಪ್ಲೇಟಲ್ಲೂ ಸ್ಟೀಮ್ ಮಾಡ್ಕೋಬೋದು. ಈ ಬಟ್ಲೆ ನಾನಿಲ್ಲಿ 2 ಬಟ್ಲಾಗಷ್ಟ ಹೆಸರು ಕಾಳಿನ ಮೊಳಕೆಯನ್ನು ತೊಗೊಂಡಿದ್ದೀನಿ. ನೋಡಿ, 2 ಬಟ್ಲಾಗಷ್ಟು ತೊಗೊಂಡಿದ್ದೀನಿ. ಇವಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದ್ರಿ ಮತ್ತು ತುಂಬ ಪ್ರೋಟೀನ್ ಇರುವಂಥದ್ದು. ನೋಡಿ, ಇವನ್ನ ನೀಟಾಗಿ ಸ್ಪ್ರೆಡ್ ಮಾಡಿ ಈಗ ನೋಡಿ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿನೇ ನಾನೀಗ 5 ನಿಮಿಷ ಸ್ಟೀಮ್ ಮಾಡಿ ತೊಗೋತೇನೆ ರೀ. ನೋಡಿ, ಇವು ಸ್ಟೀಮ್ ಆಗಲಿ ರೀ. ನೋಡಿ, ಗ್ಯಾಸನ್ನು ಆಫ್ ಮಾಡ್ತೀನಿ. 5 ನಿಮಿಷ ಆಗ್ಯದ್ರಿ. ನೋಡಿ, ಈಗ ಇವೇನಾಗ್ಯಾವ್ರಿ, ಸ್ಟೀಮಾಗಿ ಸಾಫ್ಟ್ ಆಗ್ಯಾವ್ರಿ. ಇವು ಒಂದು ಸ್ವಲ್ಪ ಹೊತ್ತು ಆರಲಿ ರೀ. ಆರಿದ್ಮೇಲೆ ನಾನು ಇದನ್ನು ಯೂಸ್ ಮಾಡ್ತೀನಿ. ನೋಡಿ, ಇದನ್ನು ತೆಗೆದ್ಬಿಟ್ಟು ನೋಡಿರಿ ಒಂದು ಸ್ವಲ್ಪ ಆರ್ಲಕ್ಕೆ ಇಡ್ತೀನಿ ರೀ ಇದನ್ನು. ನೋಡಿರಿ, ಈಗ ಆರ್ಯದ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇದನ್ನೀಗ ನೀರು ಹಾಕ್ತೇನೆ, ತರಿಯಾಗಿನೇ ಗ್ರೈಂಡ್ ಮಾಡಿ ತೊಗೋಬೇಕ್ರಿ. ನೋಡಿ, ನೀರು ಹಾಕಿ ಅಥವಾ ಹಾಕ್ತೇನೆ ಫೈನ್ ಪೇಸ್ಟ್ ಥರ ಬೇಡ, ಈ ರೀತಿ ತರಿಯಾಗಿನೇ ಗ್ರೈಂಡ್ ಆಗ್ಬೇಕು. ನೋಡಿರಿ, ಈಗ ಕರೆಕ್ಟಾಗಿದ್ದು ರೆಡಿ ಆಗಿದೆ. ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ. ನೋಡಿ, ಮೊಳಕೆ ಕಾಳು ಅಷ್ಟನ್ನೇ ತಿನ್ನಂದ್ರೆ ಮಕ್ಕಳು ತಿನ್ನಲ್ಲ. ಈ ರೀತಿ ಮೊಳಕೆ ಕಾಳದಿಂದ ಹೆಲ್ದಿಯಾಗಿನೂ ಮಾಡಿಕೊಡ್ಬೋದು. ನೋಡಿ, ಈಗ ಇದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ. 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸಣ್ಣ ಈರುಳ್ಳಿ ಇದ್ದರೆ, ದೊಡ್ಡದಿತ್ತಂದ್ರೆ ಒಂದು ಅರ್ಧ ಈರುಳ್ಳಿಯನ್ನು ಹಾಕಿರಿ. ಒಂದು ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಅರ್ಧ ಕ್ಯಾರೆಟ್ ಹೆಲ್ದಿ ಇರಲಿ ಇನ್ನೊಂದು ಸ್ವಲ್ಪ ಅಂತ ಹೇಳಿ ಕ್ಯಾರೆಟನ್ನು ಹಾಕಿದ್ದೀನಿ. ನಿಮ್ಮ ಕಡೆ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲೊಂದು 2 ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲ ನಮ್ಮ ಕಡೆ ಮೊಸರು ಇಲ್ಲಾಂದ್ರೆ ನೀವು ಮೊಸರು ಇರಲೇರ್ದೇನೂ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಾನಿಲ್ಲಿ 3 ಹಣ್ಣು ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 6 ಬೆಳ್ಳುಳ್ಳಿ ಹೆಸರನ್ನ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಬೇರೆ ಖಾರ ಏನು ಹಾಕ್ತಾಯಿದ್ದಿಲ್ಲ. ಇಲ್ಲ ನಮ್ಗೆ ಮೆಣಸಿನ್ಕಾಯಿನೇ ಬೇಡ ಅಂದ್ರೆ ನೀವು ಶುಂಠಿ ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಹಾಕಿ ರೆಡ್ ಚಿಲ್ಲಿ ಪೌಡ್ರನ್ನಾದರೂ 1 ಸ್ಪೂನ್ ಆಗಷ್ಟು ಹಾಕಿ ನಡೀತದೆ. ಒಂದು ಅರ್ಧ ಬಟ್ಲಾಗಷ್ಟೇ ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನೋಡಿ, ಇದೆಲ್ಲ ಈರುಳ್ಳಿ ಉಪ್ಪು ಅದು ಇರ್ತದಲ್ಲ ರೀ, ಅದು ನೀರು ಬಿಡ್ತದೆ ಮತ್ತು ಈ ರವೆನೂ ಚೆಂದಂಗೆ ನೆನೀತದೆ ರೀ. ನೋಡಿರಿ, ಇಲ್ಲೊಂದು ಸ್ವಲ್ಪ ನಾನು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲನ ಹಾಕ್ತಾಯಿದ್ದೀನಿ. ನೀವು ಕಿಚನ್ ಕಿಂಗ್ ಮಸಾಲನೂ ಹಾಕ್ಬೋದು ಮತ್ತು ಅಥವಾ ಮ್ಯಾಗಿ ಮ್ಯಾಜಿಕ್ ಮಸಾಲನಾದ್ರೂ ಹಾಕ್ಬೋದು ರೀ, ನಡೀತದೆ. ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲನ ಹಾಕಿದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ಬೋದು. ಆವಾಗಲೇ ಹಾಕಬೇಕಾಗಿತ್ತು, ನಾನು ನೆನಪು ಹಾರಿದ್ದೆ ರೀ. ಈಗ ಹಾಕಿದ್ದೀನಿ. ಈಗ ಮತ್ತು ಇದ್ರ ಜೊತೆ ರವೆ ಏನಾಗಲಿ ರೀ, ಒಂದು ಸ್ವಲ್ಪ ಚೆನ್ನಾಗಿ ನೆನೀಲಿ. ಒಂದು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ಇದು ಮಸಾಲೆ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ನೋಡಿ, ರವೆ ನೆನಿಬೇಕ್ರಿ ಅದು. ನೋಡಿ, 10 ನಿಮಿಷ ಆಗಿದೆ. ನೋಡಿ, ಏನಾಗಿದೆ, ರವೆನೂ ಚೆಂದಂಗೆ ನೆಂದಿರ್ತದೆ ರೀ. ಮತ್ತು ಅದು ಈರುಳ್ಳಿ ಅದೆಲ್ಲ ಏನಾಗಿರ್ತದೆ ರೀ, ನೀರು ಬಿಟ್ಟಿರ್ತದೆ ಅದೆಲ್ಲ. ಈಗ ಇದಕ್ಕಿಲ್ಲ ನಾನು ಬೈಂಡಿಂಗಕ್ಕೆ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು 3 ಸ್ಪೂನ್ ಆಗಷ್ಟೇ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನಾನು ಅದು ಹಣ್ಣು ಮೆಣಸಿನ್ಕಾಯಿ ಖಾರ ಅದಾವ್ರಿ, ಅವು 3 ಮೆಣಸಿನ್ಕಾಯಿ ಅಷ್ಟೇ ಖಾರ ಹಾಕ್ತಾಯಿದ್ದೀನಿ. ನಮಗೆ ಒಟ್ಟನೆ ಮೆಣಸಿನ್ಕಾಯಿ ಬೇಡ ಅಂದ್ರೆ ನೀವು ಇಲ್ಲಿ 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನಾದ್ರೂ ಹಾಕ್ಬೋದು. ನೋಡಿ, ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಈಗ ಇದಕ್ಕೆ ಇವಾಗ ನೀರು ಹಿಡಿಸ್ತದ ಅಂದ್ರೆ ನೀವು ಅಷ್ಟೇ ನೋಡಿ, ಆಲ್ರೆಡಿ ಬೈಂಡ್ ಆಗಾಕತ್ತದ. ನೀವೊಂದು 2 ಸ್ಪೂನು 3 ಸ್ಪೂನ್ ಆಗಷ್ಟೇ ನೀರನ್ನು ಇಷ್ಟೇ ಹಾಕಿ ಇದನ್ನು ಕಲಸಿ ರೆಡಿ ಮಾಡ್ಕೋಬೇಕ್ರಿ ಹಿಟ್ಟನ್ನು. ನೋಡಿ, ನಾನು ಒಂದು 2 ಸ್ಪೂನ್, ಇಲ್ಲ ನಿಮಗೆ ತುಂಬ ಗಟ್ಟಿ ಅನ್ಸಕತ್ತಿತ್ತಂದ್ರೆ ನೀವು ಇನ್ನೊಂದು ಸ್ಪೂನ ಹಾಕೋಷ್ಟು ನೀರನ್ನು ಹಾಕೋರಿ. ನಾನು ನೀರನ್ನು ಹಾಕೊಂಡು ನೋಡಿ, ಮೆತ್ತಗನೇ ಇರ್ಬೋದು, ತುಂಬ ಗಟ್ಟಿಯಾಗಿನೂ ಏನು ಕಲಿಸ್ಬೇಡ್ರಿ. ಸ್ವಲ್ಪ ಈ ರೀತಿ ನೋಡಿರಿ, ನಾನು ತೋರಿಸ್ತೀನಿ, ಈ ರೀತಿ ಸಾಫ್ಟಾಗಿಯೇ ಇರಬೇಕ್ರಿ ಅವಾಗ. ನೋಡಿ, ಈಗಿದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ. ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನೋಡಿರಿ, ನಾನು ಕಟ್ಲೆಟನ್ನು ಮಾಡ್ತಾಯಿದ್ದೀನಿ. ಹೆಸರು ಕಾಳಿನ ಮೊಳಕೆ ಕಾಳಿನ ಕಟ್ಲೆಟನ್ನು ಮಾಡ್ತಾಯಿದ್ದೀನಿ. ನೋಡಿ, ಕಟ್ಲೆಟ್ ಅಂದ್ರೂ ತುಂಬ ದಪ್ಪದಾಗಿ ತಟ್ಟಬಾರ್ದು ರೀ, ಯಾವಾಗೂ ಟೇಸ್ಟ್ ಚೆನ್ನಾಗತ್ತೋದಿಲ್ಲ ಅದು. ನೋಡಿ, ಆದಷ್ಟು ತೆಳುವಾಗಿಯೇ ಇದನ್ನು ತಟ್ಕೋಬೇಕ್ರಿ. ನೋಡಿ, ಅಷ್ಟೇ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ತೆಳುವಾಗಿಯೇ ನೋಡಿ, ಒಂದನ್ನು ಮಾಡಿ ತೋರಿಸಿದ್ದೀನಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ರೀ. ನೋಡಿ, ಬೆಳಗ್ಗೆ ಈ ರೀತಿ ಅಂದರೆ ಮೊಳಕೆ ಕಾಳು ರೆಡಿನೇ ನೀವು ಮಾಡಿ ಇಟ್ಕೊಂಡಿದ್ರಂದ್ರೆ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಟೇಸ್ಟಿನೂ ಅದ, ಹೆಲ್ದಿನೂ ಅದ.
ನೋಡಿ ಒಮ್ಮೆಲೆ ಒಂದು 5 ಮಾಡಿಟ್ಕೊಂಡಿದ್ದೀನಿ. ಇಲ್ಲ ನಮಗೆ ಎಣ್ಣೆ ನಡೀತದಂದ್ರೆ ನೀವು ಡೀಪ್ ಫ್ರೈ ಮಾಡ್ಬೋದು. ಇಲ್ಲ ನಮ್ಗೆ ಹೊಟ್ಟೆಗೆ ಎಣ್ಣೆ ಬೇಡ ಕಡಿಮೆ ಎಣ್ಣೆಯಲ್ಲಿ ಅಂದ್ರೆ ನೀವು ಇದನ್ನು ಶಾಲೋ ಫ್ರೈ ಮಾಡ್ಬೋದು. ನಾನು ಕಡಿಮೆ ಎಣ್ಣೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿನಲ್ರಿ, ಅದಕ್ಕೆ ನಾನು ಇದನ್ನು ಶಾಲೋ ಫ್ರೈ ಮಾಡಿ ತೋರ್ಸೋಕ್ಕಿದ್ದೀನಿ. ಆಲ್ರೆಡಿ ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟೀನಿ ರೀ. ಈಗ ಒಂದು 2 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ. ನೋಡಿ ಒಂದು 2 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ. ಇಲ್ಲ ಬೇಡ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು. ನೋಡಿ ಇವನ್ನ ಈಗ ಬೇಯಿಸ್ಬಿಟ್ಟು ತೊಗೊಳಂದ್ರಿ. ಇಲ್ಲ ನಮ್ಮ ಕಡೆ ಕ್ಯಾರೆಟ್ ಇಲ್ಲ ಅಂದ್ರೆ ನೀವು ಕ್ಯಾರೆಟನ್ನು ಸ್ಕಿಪ್ ಮಾಡಿ ಬರೀ ಏನು ಈರುಳ್ಳಿ ಕೊತ್ತಂಬರಿ ಕರಿಬೇವು ಅಷ್ಟನ್ನು ಹಾಕ್ಬೋದು ರೀ, ನಡೀತದೆ. ನೋಡಿ ಈಗ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ ಇಲ್ಲಿ ಸೋಡಾ ಹಾಕಿಲ್ಲ, ಏನೂ ಹಾಕಿಲ್ಲ, ತುಂಬ ಟೇಸ್ಟಿನೂ ಅದ, ಹೆಲ್ದಿನೂ ಅದ, ಮತ್ತು ಕಡಿಮೆ ಎಣ್ಣೆ ಬಳಸಿ ಮಾಡಿ ಮತ್ತು ಮನೆಯಲ್ಲಿರುವ ಸಾಮಗ್ರಿಗಳಿಂದ ಮಾಡಿ. ಈಗ ಹೊರಗಡೆ ಹೋಗಿ ತಂದು ಮಾಡುವಂಥದ್ದಂತೂ ಏನೂ ಇಲ್ಲ. ಹೆಸರು ಕಾಳಂತೂ ಇದ್ದೇ ಇರ್ತಾವೆ, ಅವ್ನ ಮೊಳಕೆ ಬರೆಸಿ ಈ ರೀತಿ ಮಾಡ್ಕೊಂಡ್ರೆ ಆಯ್ತು ರೀ. ನೋಡಿ ಆ ರವೆಯಿಂದ ಹೊರಗಡೆ ಕ್ರಿಸ್ಪಿನೂ ಇರ್ತದೆ. ನೋಡಿ ತುಂಬಾ ಚೆನ್ನಾಗಿ ಬಂದಿರ್ತವೆ. ನೋಡಿರಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಆ ಎಳ್ಳನ್ನು ನೋಡಿ ಎಳ್ಳದಿಂದನೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ 2 ಸೈಡ ಚೆನ್ನಾಗಿ ಬೇಯ್ದವ. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದವು. ನೋಡಿರಿ ಇದನ್ನು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ ಹೊರಗಡೆ ಲೇಯರ್ ಆ ರವೆದಿಂದ ಕ್ರಿಸ್ಪಿಯಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದವು. ನೋಡಿರಿ ಇವು ಮೊಳಕೆ ಕಾಳದಿಂದ ಮಾಡಿರುವ ಕಟ್ಲೆಟ್ ಅಂತ ಹೇಳಿ ಗೊತ್ತೂ ಆಗೋದಿಲ್ಲ ರೀ. ನೋಡಿ ಎಲ್ಲನೂ ಅಷ್ಟು ಚೆನ್ನಾಗೇ ಬಂದವ. ನೋಡಿರಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟೆನೂ ತೋರಿಸ್ತೀನಿ. ನೋಡಿ ಎಲ್ಲ ಮಸಾಲೆ ಇರ್ತದೆ, ಬಿಸಿ ಬಿಸಿ ಹೀಗೇನೂ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿಯೇ ಬಂದಾವೆ. ನೋಡಿರಿ ಭಾಳ ತುಂಬ ಗಟ್ಟಿನೂ ಕಲಿಸ್ಬೇಡ್ರಿ. ನಿಮಗೆ ನೀರು ಹಿಡಿಸ್ತಿತ್ತಂದ್ರೆ ನೀವು ಅಷ್ಟೇ ಒಂದೊಂದು ಸ್ಪೂನು ಈ ರೀತಿ ಹಾಕ್ಕೊಂಡ್ಬಿಟ್ಟು ನೋಡಿರಿ. ಏನು ನೋಡಿ ಬಿಸಿ ಬಿಸಿ ಇವ್ನು ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು. ನೀವು ಮಯೋನೀಸ್ ಇಷ್ಟ ಅಂದ್ರೆ ತಿನ್ನಿರಿ. ನಾನಂತೂ ಮಯೋನೀಸ್ ಯಾರಿಗೂ ತಿನ್ನಂತ ಹೇಳೋದಿಲ್ಲ, ಅದು ಹೆಲ್ದಿ ಅಲ್ಲ ಅಂತ ಹೇಳಿ. ಇಲ್ಲ ಅಂದ್ರೆ ನೀವೇನು ಮಾಡ್ಬೋದು, ಸೇಜ್ವಾನ್ ಚಟ್ನಿ ಜೊತೆನೂ ತಿನ್ಬೋದು. ನೋಡಿ ತುಂಬಾ ಟೇಸ್ಟ್ ಇರ್ತದೆ. ಇಲ್ಲ ಏನೂ ಬೇಡ ಅಂದ್ರೆ ನೀವು ಮೊಸರು ಜೊತೆ ತಿನ್ನಿರಿ, ಇನ್ನೂ ಹೆಲ್ದಿ ಇರ್ತದೆ. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಮೊಳಕೆ ಕಾಳಿನ ಕಟ್ಲೆಟು ರೆಡಿ ಆಗ್ಯಾವ್ರಿ. ಈ ಮೊಳಕೆ ಕಾಳಿನ ಕಟ್ಲೆಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ದಿನಾಲು ಒಂದೇ ಥರ ಬ್ರೇಕ್ಫಾಸ್ಟ್ ತಿಂತಿರ್ತೀರಿ, ಈ ರೀತಿನೂ ಹೊಸತರವಾಗಿ ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್